ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದ್ಲೇ ನೋಡಿ ಹೆಂಗೆ ಕೆವಿಯಟ್ ಹಾಕಂತಾರ ಅವರು. ಒಪ್ಪದೇನು ಅವ್ರು ಹೇಳಿಲ್ಲಲ್ಲ. ಇಲ್ಲ, ನನ್ನ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವು ಅವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾರೆ. ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳು ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನ್ ಮಾತ್ರ ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೆ ಏನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಥ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂಥವನ್ನ ಕೊಡ್ರಿ. ರೈತರು ಇದ್ರೆ ಅದು ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇದ್ಕೊಂಡಿ ಕೊಡಿ ಅವ್ರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ಟರು ಹಾಗೆ ಕೊಟ್ಬಿಡಿ, ಉಳಿದನ್ನ ಉಳಿಸ್ಕೊಡಿ, ಅದಾದ್ರೂ ಉಳಿಯುತ್ತೆ. ಈ ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯ, ಊಟ ಮಾಡ್ತೀಯ, ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕೆ ಹೋಗಲ್ಲ, ಆಮೇಲೆ ಯಾವ ಎಜುಕೇಷನ್ ಕೈ ಹಾಕೋಕೆ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದ್ರೆ ಅದು ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ. ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ಮದು ನಿಮ್ಮದು ನಮ್ಮದಲ್ಲ ಆಗ್ಬಾರ್ದು.